ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅರೆಸ್ಟ್ ರಾಜೀವ್ ಗೌಡ ಅನ್ನೋ ಅಭಿಯಾನವನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಮಾಡ್ತಾ ಬರ್ತಾ ಇತ್ತು. ಉದ್ದೇಶ ಕಾಂಗ್ರೆಸ್ ಪಕ್ಷದ ಮುಖಂಡನ ವಿರುದ್ಧವಾಗಿ ನಿಲ್ಲಬೇಕು ಅನ್ನೋದಲ್ಲ, ಬದಲಾಗಿ ಒಬ್ಬ ಸರ್ಕಾರಿ ಅಧಿಕಾರಿ, ಅದರಲ್ಲೂ ಒಬ್ಬ ಮಹಿಳಾ ಅಧಿಕಾರಿ ಜೊತೆಯಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿ ಈತನನ್ನ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ, ಅಸಭ್ಯವಾಗಿ ಪದಗಳನ್ನು ಬಳಕೆ ಮಾಡಿದ ಆರೋಪ, ಧಮಕಿ ಹಾಕಿದ ಆರೋಪ, ಇಷ್ಟೆಲ್ಲ ಆರೋಪದ ಅಡಿಯಲ್ಲಿ ಬಂಧನ ಮಾಡಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಸರ್ಕಾರಿ ಅಧಿಕಾರಿಯ ಪರವಾಗಿ ಧ್ವನಿಯಾಗಿ ನಿಂತಿತ್ತು. ಕೇವಲ ಅಮೃತ ಗೌಡ ಮೇಡಮ್ ಮಾತ್ರ ಅಲ್ಲ, ಈ ರೀತಿ ಸೋಕಾಲ್ಡ್ ರಾಜಕೀಯ ಮುಖಂಡರ ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೆ ಆಗದೆ ಒದ್ದಾಡ್ತಾ ಇರುವ ಸರ್ಕಾರಿ ಅಧಿಕಾರಿಗಳನ್ನ ನೌಕರರ ರೀತಿಯಲ್ಲಿ ನೋಡದೆ, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ನೌಕರರ ರೀತಿಯಲ್ಲಿ ನೋಡದೆ ಮನೆಯ ಗುಲಾಮರ ರೀತಿಯಲ್ಲಿ ನೋಡುವ ಈ ರಾಜಕೀಯ ಪುಡಾರಿಗಳಿಗೆ ಶಿಕ್ಷೆಯನ್ನ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ರಿಪಬ್ಲಿಕ್ ಕನ್ನಡ ಅರೆಸ್ಟ್ ರಾಜೀವ್ ಗೌಡ ಅನ್ನೋ ಅಭಿಯಾನವನ್ನ ಮಾಡ್ತಾ ಬಂದಿತ್ತು. ಅರೆಸ್ಟ್ ಅಂತೂ ಮಾಡಿಲ್ಲ ಪೊಲೀಸ್ ಇಲಾಖೆ. ಇದಕ್ಕಿರುವ ಶ್ರೀರಕ್ಷೆ ಯಾರದ್ದು ಅನ್ನೋ ನೇರ ಪ್ರಶ್ನೆ ಕೂಡ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿರುವ ರಾಜೀವ್ ಗೌಡನ ವಿರುದ್ಧ ಪಕ್ಷವಾಗಿ ಕಾಂಗ್ರೆಸ್ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಪ್ರಶ್ನೆಯನ್ನ ಕೂಡ ನಿರಂತರವಾಗಿ 1 ವಾರಕ್ಕೂ ಹೆಚ್ಚು ದಿನಗಳ ಕಾಲದಿಂದ ಕೇಳ್ತಾ ಬಂದಿತ್ತು ರಿಪಬ್ಲಿಕ್ ಕನ್ನಡ. ಕಾರಣ ಕೇಳಿ ನೋಟಿಸ್ ಕೊಡ್ತು ಕಾಂಗ್ರೆಸ್ ಪಕ್ಷ. 7 ದಿನಗಳ ಕಾಲಾವಕಾಶವನ್ನ ನೀಡಿತ್ತು ಪಕ್ಷ. ಆ 7 ದಿನಗಳ ಸಮಯಾವಕಾಶ ಮುಗಿದ್ರೂ ಉತ್ತರ ನೀಡಿರಲಿಲ್ಲ ಬಿಲಾ ಸೇರಿರುವ ಧಮ್ಕಿ ವೀರ ರಾಜೀವ್ ಗೌಡ. ಅನಿವಾರ್ಯವಾಗಿ ಎಷ್ಟೇ ಒತ್ತಡಗಳು ಇದ್ದರೂ ಕೂಡ ಅನಿವಾರ್ಯವಾಗಿ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದ್ದ ನೇರ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಪಕ್ಷ ಕ್ರಮ ಕೈಗೊಳ್ಳಲೇಬೇಕಾದ ಪರಿಸ್ಥಿತಿಗೆ ಸಿಲುಕೊಳ್ತು. ಇದೀಗ ಅಂತೂ ಇಂತೂ ಪಕ್ಷದಿಂದ ಅಮಾನತು ಮಾಡುವ ಧೈರ್ಯವನ್ನ ತೋರಿಸಿದೆ ಕಾಂಗ್ರೆಸ್ ಪಕ್ಷ. ನಿರಂತರವಾಗಿ ಸುದ್ದಿಯ ಫಾಲೋ ಅಪ್ ಮಾಡಿ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅರೆಸ್ಟ್ ರಾಜೀವ್ ಗೌಡ ಅನ್ನೋ ಅಭಿಯಾನವನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಮಾಡ್ತಾ ಬರ್ತಾ ಇತ್ತು. ಉದ್ದೇಶ ಕಾಂಗ್ರೆಸ್ ಪಕ್ಷದ ಮುಖಂಡನ ವಿರುದ್ಧವಾಗಿ ನಿಲ್ಲಬೇಕು ಅನ್ನೋದಲ್ಲ, ಬದಲಾಗಿ ಒಬ್ಬ ಸರ್ಕಾರಿ ಅಧಿಕಾರಿ, ಅದರಲ್ಲೂ ಒಬ್ಬ ಮಹಿಳಾ ಅಧಿಕಾರಿ ಜೊತೆಯಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿ ಈತನನ್ನ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ, ಅಸಭ್ಯವಾಗಿ ಪದಗಳನ್ನು ಬಳಕೆ ಮಾಡಿದ ಆರೋಪ, ಧಮಕಿ ಹಾಕಿದ ಆರೋಪ, ಇಷ್ಟೆಲ್ಲ ಆರೋಪದ ಅಡಿಯಲ್ಲಿ ಬಂಧನ ಮಾಡಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಸರ್ಕಾರಿ ಅಧಿಕಾರಿಯ ಪರವಾಗಿ ಧ್ವನಿಯಾಗಿ ನಿಂತಿತ್ತು. ಕೇವಲ ಅಮೃತ ಗೌಡ ಮೇಡಮ್ ಮಾತ್ರ ಅಲ್ಲ, ಈ ರೀತಿ ಸೋಕಾಲ್ಡ್ ರಾಜಕೀಯ ಮುಖಂಡರ ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೆ ಆಗದೆ ಒದ್ದಾಡ್ತಾ ಇರುವ ಸರ್ಕಾರಿ ಅಧಿಕಾರಿಗಳನ್ನ ನೌಕರರ ರೀತಿಯಲ್ಲಿ ನೋಡದೆ, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ನೌಕರರ ರೀತಿಯಲ್ಲಿ ನೋಡದೆ ಮನೆಯ ಗುಲಾಮರ ರೀತಿಯಲ್ಲಿ ನೋಡುವ ಈ ರಾಜಕೀಯ ಪುಡಾರಿಗಳಿಗೆ ಶಿಕ್ಷೆಯನ್ನ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ರಿಪಬ್ಲಿಕ್ ಕನ್ನಡ ಅರೆಸ್ಟ್ ರಾಜೀವ್ ಗೌಡ ಅನ್ನೋ ಅಭಿಯಾನವನ್ನ ಮಾಡ್ತಾ ಬಂದಿತ್ತು. ಅರೆಸ್ಟ್ ಅಂತೂ ಮಾಡಿಲ್ಲ ಪೊಲೀಸ್ ಇಲಾಖೆ. ಇದಕ್ಕಿರುವ ಶ್ರೀರಕ್ಷೆ ಯಾರದ್ದು ಅನ್ನೋ ನೇರ ಪ್ರಶ್ನೆ ಕೂಡ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿರುವ ರಾಜೀವ್ ಗೌಡನ ವಿರುದ್ಧ ಪಕ್ಷವಾಗಿ ಕಾಂಗ್ರೆಸ್ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಪ್ರಶ್ನೆಯನ್ನ ಕೂಡ ನಿರಂತರವಾಗಿ 1 ವಾರಕ್ಕೂ ಹೆಚ್ಚು ದಿನಗಳ ಕಾಲದಿಂದ ಕೇಳ್ತಾ ಬಂದಿತ್ತು ರಿಪಬ್ಲಿಕ್ ಕನ್ನಡ. ಕಾರಣ ಕೇಳಿ ನೋಟಿಸ್ ಕೊಡ್ತು ಕಾಂಗ್ರೆಸ್ ಪಕ್ಷ. 7 ದಿನಗಳ ಕಾಲಾವಕಾಶವನ್ನ ನೀಡಿತ್ತು ಪಕ್ಷ. ಆ 7 ದಿನಗಳ ಸಮಯಾವಕಾಶ ಮುಗಿದ್ರೂ ಉತ್ತರ ನೀಡಿರಲಿಲ್ಲ ಬಿಲಾ ಸೇರಿರುವ ಧಮ್ಕಿ ವೀರ ರಾಜೀವ್ ಗೌಡ. ಅನಿವಾರ್ಯವಾಗಿ ಎಷ್ಟೇ ಒತ್ತಡಗಳು ಇದ್ದರೂ ಕೂಡ ಅನಿವಾರ್ಯವಾಗಿ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದ್ದ ನೇರ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಪಕ್ಷ ಕ್ರಮ ಕೈಗೊಳ್ಳಲೇಬೇಕಾದ ಪರಿಸ್ಥಿತಿಗೆ ಸಿಲುಕೊಳ್ತು. ಇದೀಗ ಅಂತೂ ಇಂತೂ ಪಕ್ಷದಿಂದ ಅಮಾನತು ಮಾಡುವ ಧೈರ್ಯವನ್ನ ತೋರಿಸಿದೆ ಕಾಂಗ್ರೆಸ್ ಪಕ್ಷ.
ನಿರಂತರವಾಗಿ ಸುದ್ದಿಯ ಫಾಲೋ ಅಪ್ ಮಾಡುವ ಕಲಾಪದಲ್ಲಿ ರಿಪಬ್ಲಿಕ್ ಎಕ್ಸ್ಕ್ಲೂಸಿವ್ ವರದಿ ಪ್ರತಿಧ್ವನಿ. ಜನರು ಎಲ್ಲಿ ಅಪೇಕ್ಷಿಸ್ತಾರೋ ಅಲ್ಲಿಂದಲೇ ಸ್ಪರ್ಧೆ. 2028ಕ್ಕೆ ರಾಜ್ಯ ರಾಜಕೀಯಕ್ಕೆ ಎಚ್ಡಿಕೆ ರಿಟರ್ನ್ಸ್. ಕ್ಷೇತ್ರವನ್ನ ನಿಗೂಢವಾಗಿಟ್ಟ ಕುಮಾರಸ್ವಾಮಿ. ರೈಲು ಹಳಿಗಾಗಿ ನಿವೇಶನ ಪಡೆದ ಇಲಾಖೆ ಪರಿಹಾರ ನೀಡದ ಹಿನ್ನೆಲೆಯಲ್ಲಿ ರೈಲ್ವೆ ಸ್ಟೇಷನ್ ಜಪ್ತಿ. ತುಮಕೂರಿನ ಕುಣಿಗಲ್ ರೈಲು ಸ್ಟೇಷನ್ ಪೀಠೋಪಕರಣ ಹೊತ್ತೊಯ್ದ ರೈತರು. ಉಜ್ಜಯಿನಿ ತರಾನದಲ್ಲಿ ಗುಂಪು ಘರ್ಷಣೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಅರೆಸ್ಟ್ ರಾಜೀವ್ ಗೌಡ ಅನ್ನೋ ಅಭಿಯಾನವನ್ನ ನಿರಂತರವಾಗಿ ರಿಪಬ್ಲಿಕ್ ಕನ್ನಡ ಮಾಡ್ತಾ ಬರ್ತಾ ಇತ್ತು. ಉದ್ದೇಶ ಕಾಂಗ್ರೆಸ್ ಪಕ್ಷದ ಮುಖಂಡನ ವಿರುದ್ಧವಾಗಿ ನಿಲ್ಲಬೇಕು ಅನ್ನೋದಲ್ಲ, ಬದಲಾಗಿ ಒಬ್ಬ ಸರ್ಕಾರಿ ಅಧಿಕಾರಿ, ಅದರಲ್ಲೂ ಒಬ್ಬ ಮಹಿಳಾ ಅಧಿಕಾರಿ ಜೊತೆಯಲ್ಲಿ ಯಾವ ರೀತಿ ವರ್ತನೆ ಮಾಡಬೇಕು ಅನ್ನೋ ಬೇಸಿಕ್ ಕಾಮನ್ ಸೆನ್ಸ್ ಇಲ್ಲದ ವ್ಯಕ್ತಿ ಈತನನ್ನ ಸರ್ಕಾರಿ ಅಧಿಕಾರಿಯ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪ, ಅಸಭ್ಯವಾಗಿ ಪದಗಳನ್ನು ಬಳಕೆ ಮಾಡಿದ ಆರೋಪ, ಧಮಕಿ ಹಾಕಿದ ಆರೋಪ, ಇಷ್ಟೆಲ್ಲ ಆರೋಪದ ಅಡಿಯಲ್ಲಿ ಬಂಧನ ಮಾಡಿ ಅಂತ ಹೇಳಿ ರಿಪಬ್ಲಿಕ್ ಕನ್ನಡ ಸರ್ಕಾರಿ ಅಧಿಕಾರಿಯ ಪರವಾಗಿ ಧ್ವನಿಯಾಗಿ ನಿಂತಿತ್ತು. ಕೇವಲ ಅಮೃತ ಗೌಡ ಮೇಡಮ್ ಮಾತ್ರ ಅಲ್ಲ, ಈ ರೀತಿ ಸೋಕಾಲ್ಡ್ ರಾಜಕೀಯ ಮುಖಂಡರ ಕೈ ಕೆಳಗಡೆ ಕೆಲಸ ಮಾಡಲಿಕ್ಕೆ ಆಗದೆ ಒದ್ದಾಡ್ತಾ ಇರುವ ಸರ್ಕಾರಿ ಅಧಿಕಾರಿಗಳನ್ನ ನೌಕರರ ರೀತಿಯಲ್ಲಿ ನೋಡದೆ, ಸರ್ಕಾರಿ ಅಧಿಕಾರಿಗಳು ಸರ್ಕಾರಿ ನೌಕರರ ರೀತಿಯಲ್ಲಿ ನೋಡದೆ ಮನೆಯ ಗುಲಾಮರ ರೀತಿಯಲ್ಲಿ ನೋಡುವ ಈ ರಾಜಕೀಯ ಪುಡಾರಿಗಳಿಗೆ ಶಿಕ್ಷೆಯನ್ನ ಕೊಡಿಸಬೇಕು ಅನ್ನೋ ಉದ್ದೇಶದಿಂದ ರಿಪಬ್ಲಿಕ್ ಕನ್ನಡ ಅರೆಸ್ಟ್ ರಾಜೀವ್ ಗೌಡ ಅನ್ನೋ ಅಭಿಯಾನವನ್ನ ಮಾಡ್ತಾ ಬಂದಿತ್ತು. ಅರೆಸ್ಟ್ ಅಂತೂ ಮಾಡಿಲ್ಲ ಪೊಲೀಸ್ ಇಲಾಖೆ. ಇದಕ್ಕಿರುವ ಶ್ರೀರಕ್ಷೆ ಯಾರದ್ದು ಅನ್ನೋ ನೇರ ಪ್ರಶ್ನೆ ಕೂಡ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದೆ. ಇದರ ನಡುವೆ ಕಾಂಗ್ರೆಸ್ ಪಕ್ಷದ ಸದಸ್ಯನಾಗಿರುವ ರಾಜೀವ್ ಗೌಡನ ವಿರುದ್ಧ ಪಕ್ಷವಾಗಿ ಕಾಂಗ್ರೆಸ್ ಯಾವ ರೀತಿಯ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಪ್ರಶ್ನೆಯನ್ನ ಕೂಡ ನಿರಂತರವಾಗಿ 1 ವಾರಕ್ಕೂ ಹೆಚ್ಚು ದಿನಗಳ ಕಾಲದಿಂದ ಕೇಳ್ತಾ ಬಂದಿತ್ತು ರಿಪಬ್ಲಿಕ್ ಕನ್ನಡ. ಕಾರಣ ಕೇಳಿ ನೋಟಿಸ್ ಕೊಡ್ತು ಕಾಂಗ್ರೆಸ್ ಪಕ್ಷ. 7 ದಿನಗಳ ಕಾಲಾವಕಾಶವನ್ನ ನೀಡಿತ್ತು ಪಕ್ಷ. ಆ 7 ದಿನಗಳ ಸಮಯಾವಕಾಶ ಮುಗಿದ್ರೂ ಉತ್ತರ ನೀಡಿರಲಿಲ್ಲ ಬಿಲಾ ಸೇರಿರುವ ಧಮ್ಕಿ ವೀರ ರಾಜೀವ್ ಗೌಡ. ಅನಿವಾರ್ಯವಾಗಿ ಎಷ್ಟೇ ಒತ್ತಡಗಳು ಇದ್ದರೂ ಕೂಡ ಅನಿವಾರ್ಯವಾಗಿ ರಿಪಬ್ಲಿಕ್ ಕನ್ನಡ ಕೇಳ್ತಾ ಇದ್ದ ನೇರ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಪಕ್ಷ ಕ್ರಮ ಕೈಗೊಳ್ಳಲೇಬೇಕಾದ ಪರಿಸ್ಥಿತಿಗೆ ಸಿಲುಕೊಳ್ತು. ಇದೀಗ ಅಂತೂ ಇಂತೂ ಪಕ್ಷದಿಂದ ಅಮಾನತು ಮಾಡುವ ಧೈರ್ಯವನ್ನ ತೋರಿಸಿದೆ ಕಾಂಗ್ರೆಸ್ ಪಕ್ಷ. ನಿರಂತರವಾಗಿ ಸುದ್ದಿಯ ಫಾಲೋ ಅಪ್